ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ, ನಮ್ಮ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಶ್ರೀ ಪರಾಭವ ನಾಮ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಈ ಪರಾಭವ ಹೆಸರಿಗೆ ಪರಾಭವ ಅಂದರೆ ಅವಮಾನದಿಂದ ಕೂಡಿರುವಂತಹ, ಸೋಲನ್ನು ಕೊಡುವಂತಹ ವರ್ಷ. ಆದ್ದರಿಂದ ಯಾರ ಜೀವನದಲ್ಲಿಯೂ ಕೂಡ ಈ ರೀತಿ ಪರಾಭವವು, ಸೋಲು ಇಲ್ಲದೆ ನೀವು ಮಾಡುವಂತಹ ಪ್ರತಿಯೊಂದು ಪ್ರಯತ್ನಕ್ಕೆ, ನೀವು ಮಾಡುವಂತಹ ಪ್ರತಿಯೊಂದು ನೀವು ಕಷ್ಟಪಟ್ಟು ದುಡಿಯುವಂತಹ ಪ್ರತಿಯೊಂದು ಕೆಲಸಕ್ಕೆ, ಕಾರ್ಯಕ್ರಮಕ್ಕೆ ಯಶಸ್ಸು ಸಿಗಲಿ, ಗೆಲುವು ಸಿಗಲಿ, ಆ ರಾಯರ ಅನುಗ್ರಹ ಸದಾ ನಿಮ್ಮ ಜೊತೆ, ನಿಮ್ಮ ಪರಿವಾರದ ಜೊತೆ ಇರಲಿ ಅಂತ, ಯುಗಾದಿಯಿಂದ ನಿಮ್ಮ ಕನಸುಗಳು ಈಡೇರಲಿ ಅಂತ ಹೇಳ್ತಾ, ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಶನಿ ಪರಮಾತ್ಮನ ರಾಶಿ ಆಗಿರುವಂತಹ, ತನ್ನದೇ ರಾಶಿಯಾಗಿರುವಂತಹ ಮಕರ ರಾಶಿ ಜಾತಕರಿಗೆ ಈ ಹೊಸ ವರ್ಷ ಯಾವ ರೀತಿ ಅನುಕೂಲ ಇರುತ್ತೆ, ಯಾವ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ಯಾಕಂದರೆ ಮಕರ ರಾಶಿಯವರು ಹುಟ್ಟೋದೇ ಪರ್ಟಿಕ್ಯುಲರ್ ಆಗಿ ಕಷ್ಟಪಡೋದಕ್ಕೆ, ಕಷ್ಟದಿಂದ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಳ್ಳೋದಕ್ಕೆ, ವಿಪರೀತವಾಗಿರುವಂತಹ ಕಷ್ಟವನ್ನು ನೋಡಿ ಆ ಕಷ್ಟದಲ್ಲಿಯೇ ಇವರ ಪ್ರತಿಫಲವನ್ನು ಕಂಡುಕೊಳ್ಳೋದಕ್ಕೆ. ಅಂತಹ ಮಕರ ರಾಶಿಯವರಿಗೆ ಸಾಡೆ ಸಾತಿ ಸುಮಾರಾಗಿರೋದು 7.5 ವರ್ಷ. ಬಟ್ ಇವರಿಗೆ ಆಲ್ಮೋಸ್ಟ್ 8-8.5 ವರ್ಷ ತಗೊಂಡಿದೆ ಆ ಸಾಡೆ ಸಾತಿನ ಆ ಭಾರದಿಂದ, ಸಾಡೆ ಸಾತಿನ ಆ ಒತ್ತಡದಿಂದ, ಆ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಆತಂಕಗಳಿಂದ ಇರುವಂತಹ ಜೀವನವನ್ನು ಹಿಂದಿನ ದಿನಗಳಲ್ಲಿ, ಹಿಂದಿನ ವರ್ಷಗಳಲ್ಲಿ ನೋಡಿದ್ದಾರೆ ಅಂತ. ಮುಗಿತಲ್ವ ಸಾಡೆ ಸಾತಿ 2025 ಮಾರ್ಚ್ 29ಕ್ಕೆ ಅಲ್ಲಿಂದಾನೇ ಸ್ಟಾರ್ಟ್ ಆಗಿತ್ತು ಶನಿ ವಕ್ರಗಮನ. ನೋಡಿ, ಅಲ್ಲಿಂದ ಕೂಡ ಅವರಿಗೆ ಸಾಡೆ ಸಾತಿನಿಂದ ಬಿಡುಗಡೆ ಆದರೂ ಕೂಡ ಇಲ್ಲಿಯವರೆಗೂ ಕೂಡ ಅವರು ಕೆಲವೊಂದು ಸಮಸ್ಯೆಗಳಿಂದ ಈಗ ಜಸ್ಟ್ ಕಳೆದ 2-3 ತಿಂಗಳಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲತೆಯನ್ನು ಕಾಣ್ತಾ ಇದ್ದಾರೆ. ಇನ್ನು ಪೂರ್ತಿಯಾಗಿ ರಿಕವರ್ ಆಗಲಿಲ್ಲ. ಬಟ್ ಈ ವರ್ಷ ಮಾತ್ರ ಈಗ ನೋಡಿ, ಎಷ್ಟು ವೇಗವಾಗಿ ಒಂದು ಚೆಂಡನ್ನು ನಾವು ನೆಲಕ್ಕೆ ಕೊಡ್ತೀವೋ, ಬೌನ್ಸ್ ಬ್ಯಾಕ್ ಅಂತಾರಲ್ವ, ಅಷ್ಟೇ ಫಾಸ್ಟಾಗಿ ವಾಪಸ್ ಬರುತ್ತಲ್ವ. ಇವರನ್ನ ಈ ವಿಧಿ, ಈ ಕಾಲ, ಈ ಸಮಸ್ಯೆಗಳು, ಅವಮಾನಗಳು ಎಷ್ಟು ಅಖಾಡಕ್ಕೆ ತುಳಿದಿದೆಯೋ ಮಕರ ರಾಶಿಯವರನ್ನು, ಅಷ್ಟೇ ವೇಗವಾಗಿ ಬೌನ್ಸ್ ಬ್ಯಾಕ್ ಆಗಿ ನಿಂತ್ಕೊಂಡು ತಮ್ಮನ್ನು ತಾವು ನಿರೂಪಣೆ ಮಾಡ್ಕೊಳ್ಳೋದಕ್ಕೆ, ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳುವಂತಹ ವರ್ಷ ಇದೇ ವರ್ಷ ಆಗಿರುತ್ತೆ. ಯಾಕಂದರೆ ಅಷ್ಟು ಅವಮಾನಗಳು, ಅಷ್ಟು ಸಂಕಷ್ಟಗಳು, ಅಷ್ಟು ತೊಂದರೆಗಳು, ಎಷ್ಟು ತಾಳ್ಮೆ ಇದ್ದರೆ ಇದನ್ನು ಸಹಿಸ್ಕೊಳ್ಳೋಕ್ಕಾಗುತ್ತೆ ಹೇಳಿ. ಆ ರೀತಿ ವ್ಯಕ್ತಿಗಳು ಮಕರ ರಾಶಿಯವರಿಗೆ ಇಷ್ಟು ದಿನಗಳ ನಂತರ ಈ ರೀತಿ ಒಂದು ಆಪರ್ಚುನಿಟಿ, ಅವಕಾಶಗಳನ್ನೋದು ಇನ್ನು ಲಾಸ್ಟ್ ಮಿನಿಟ್, ಕೊನೆಯ ಹಂತದಲ್ಲಿ ದೇವರು ಕೈ ಹಿಡಿತಾ ಇದ್ದಾರೆ. ಭಗವಂತ ನಂಬಿರುವಂತಹ ದೈವ ಕರುಣೆ ತೋರಿಸುತ್ತೆ ಅಂದರೆ ಅದು ಶ್ರೀ ಪರಾಭವ ನಾಮ ವರ್ಷ ಅಂತ ಹೇಳಿದ್ರೆ ಯಾವುದೇ ರೀತಿ ಸಂದೇಹ ಇರಲ್ಲ. ಇದು ನಾವು ಹೇಳ್ತಾ ಇರುವಂತಹ ವಿಷಯ ಅಲ್ಲ, ಗ್ರಹಗಳ ಸ್ಥಾನಮಾನ ಹೇಳ್ತಾ ಇರುವಂತಹ ವಿಷಯ. ನೋಡಿ, ಮತ್ತು ಯಾವ ರೀತಿ ಆದಾಯ ನೋಡಿದ್ರೆ 2 ಮಾರ್ಗಗಳೇ. ವ್ಯಯ ಮಾಡುವಂತಹ ಖರ್ಚುಗಳು 8, ಗೌರವ 1, ಅವಮಾನ 2. ಈ ವರ್ಷದಲ್ಲಿ ಜೂನ್ 1ನೇ ತಾರೀಕುವರೆಗೂ ಕೂಡ 6ನೇ ಮನೆಯಲ್ಲಿ ಋಣ ರೋಗ ಶತ್ರು ಸ್ಥಾನದಲ್ಲಿ ಗುರು ಭಗವಾನರು, ಬೃಹಸ್ಪತಿಯು ಇರ್ತಾರೆ. ಅಂದರೆ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಆತಂಕಗಳನ್ನು, ಸಾಕಷ್ಟು ಅವಮಾನಗಳನ್ನು, ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿರುವಂತಹ ರಾಶಿ. ಮತ್ತು ಒಂದು ಅಪರೂಪದಲ್ಲೇ ಕಷ್ಟಕ್ಕೆ ಮತ್ತೊಂದು ಕಷ್ಟ ಅನ್ನೋ ರೀತಿಯಲ್ಲಿ ಮಕರ ರಾಶಿಗೆ ಅಷ್ಟಮ ಸ್ಥಾನದಲ್ಲಿ ಗ್ರಹಣ ನಿರ್ಮಾಣವಾಗಿರೋದು ಒಂದು ರೀತಿ. ಸಾಡೆ ಸಾತಿನ ಅನುಭವವನ್ನು ಅತಿ ದೀರ್ಘದ ಕಾಲ, ಅತಿ ಹೆಚ್ಚಿನ ಕಾಲ ಅನುಭವಿಸಿರುವಂತಹ ವ್ಯಕ್ತಿಗಳು. ಅಂದರೆ ಈ ರೀತಿ ಸಾಕಷ್ಟು ಕಾಲ ಒಂದು ರೀತಿಯಲ್ಲಿ ವಿಧಿ ಇವರ ಜೊತೆ ಒಂದು ತಾಳ್ಮೆಗೆ ಪರೀಕ್ಷಿಸುವಂತಹ ರೀತಿಯಲ್ಲಿ ಇವರ ಜೊತೆ ಈ ವಿಧಿ ಅನ್ನೋದು ಇಷ್ಟುವರೆಗೆ ಕೂಡ ಇವರ ತಾಳ್ಮೆಯನ್ನು ಪರೀಕ್ಷೆ ಮಾಡಿದೆ, ಇವರ ಸಹನೆಯನ್ನು ಪರೀಕ್ಷೆ ಮಾಡಿದೆ. ಎಷ್ಟು ಕೊನೆಗೆ ತೀರ್ಮಾನವಾಗಿಬಿಟ್ಟಿದ್ರೆ, ಎಷ್ಟು ತುಳಿತಾರೆ ತುಳಿದ್ಬಿಡಿ, ಆಗಲ್ಲ ನಮ್ಮ ಕೈಲಿ ಅಂದ್ಕೊಂಡಿರುವಂತಹ ಈ ಸಮಯದಲ್ಲಿ ಎಷ್ಟು ಅಖಾಡಕ್ಕೆ ಇಳಿದಿದ್ರು ಅಷ್ಟು ಎತ್ತರಕ್ಕೆ ಇಳುವಂತಹ, ಅಂದರೆ ಬೆಳೆಯುವಂತಹ ಒಂದು ಕಾಲ ಈ ವರ್ಷ ಅಂತ ಹೇಳಬಹುದು. ವಿವಿಧ ಬಗೆಯ ಸಮಸ್ಯೆಗಳು, ವಿವಿಧ ಬಗೆಯ ಆತಂಕಗಳು, ಅಷ್ಟಮ ಸ್ಥಾನದಲ್ಲಿ ಗ್ರಹಣ ನಿರ್ಮಾಣ, ಇವೆಲ್ಲ ನೋಡಿ ಸುಸ್ತು ಸೊರಗಿಬಿಟ್ಟಿದ್ದಾರೆ ಇಲ್ಲಿವರೆಗೂ ಮಕರ ರಾಶಿಯವರು. ಆದರೆ ತುಂಬ ದಿನಗಳಿಂದ
ಈಗ ಒಂದು ಬರಗಾಲದಲ್ಲಿ ಮಳೆ ಬರೋದು ತುಂಬ ಕಷ್ಟ. ಬರಗಾಲ ಅಂತ ಬಂದಾಗ ಈ ನೆಲ ಎಲ್ಲ ನೀರಿನ ಸೋಂಕು ಇಲ್ಲದೆ, ನೀರಿನ ಇದು ಸ್ಪರ್ಶೆ ಇಲ್ಲದೆ ಬಾಯಿ ತೆಕ್ಕೊಂಡಿರುತ್ತಂತೆ. ಆ ರೀತಿ ಇದೆ ಮಕರ ರಾಶಿಯವರ ಜೀವನ. ಬಟ್ ತುಂಬ ವರ್ಷಗಳ ನಂತರ ಇವರು ನೋಡ್ತಾ ಇರುವಂತಹ, ಇವರಿಗೆ ಬೇಕಾಗಿರುವಂತಹ ದೈವ ಬಲ ಯಾವ ರೂಪದಲ್ಲಿ ಬರ್ತಾ ಇದೆ? ದೇವಗುರು ಬೃಹಸ್ಪತಿ ರೂಪದಲ್ಲಿ, ಗುರುಬಲದ ರೂಪದಲ್ಲಿ ಸಪ್ತಮ ಸ್ಥಾನಕ್ಕೆ ಜೂನ್ 1ರಿಂದ ಬರ್ತಾ ಇದೆ. ಸಪ್ತಮ ಸ್ಥಾನದಲ್ಲಿ ಗುರುಬಲ, ಅದು ಕೂಡ ಎಕ್ಸ್ಟ್ರಾಕ್ಟ್ ಆಗ್ತಾ ಇದ್ದಾರೆ, ಉಚ್ಚ ಸ್ಥಿತಿಯನ್ನು ಕಾಣ್ತಾ ಇದ್ದಾರೆ ಗುರು ಪರಮಾತ್ಮ. ಸೊ ಆದ್ದರಿಂದ ಇನ್ನು 7.5 ವಿಷಯಗಳನ್ನು ಬಂದುಬಿಟ್ಟಿದ್ದಾರೆ. ತೃತೀಯ ಧೈರ್ಯ ಪರಾಕ್ರಮ ಸೋದರ ಸ್ಥಾನದಲ್ಲಿ ಶನಿ ಪರಮಾತ್ಮ ಈಗ ತೃತೀಯ ಸ್ಥಾನದಲ್ಲಿದ್ದಾರೆ. ದ್ವಿತೀಯ ಸ್ಥಾನದಲ್ಲಿರುವಂತಹ ರಾಹು ಯೋಗಕಾರಕನಾಗ್ತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ ಪ್ರತಿಕೂಲವಾಗಿರುವಂತಹ ಸಮಸ್ಯೆಗಳಿಂದ ನೊಂದು ಬೆಂದವರ ಈ ರಾಶಿಯವರು ಈ ಪ್ರತಿಕೂಲ ಪರಿಸ್ಥಿತಿಗಳಿಂದ ಯಾವ ರೀತಿ ಒತ್ತಡಕ್ಕೆ, ಯಾವ ರೀತಿ ಸಮಸ್ಯೆಗಳಿಗೆ ಒಳಗಾಗಿದ್ದಾರೋ ಅಂತಹ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಈ ಡೋರ್ಸ್ ಓಪನ್ ಆಗಿದೆ. ಅದ್ಭುತ ರೀತಿಯಲ್ಲಿ ಒಳ್ಳೆಯ ಅವಕಾಶಗಳು ಕೊಡುವಂತಹ ಒಂದು ಅದ್ಭುತ ಅವಕಾಶಗಳ ಸುರಿಮಳೆ ಆಗುವಂತಹ ಒಂದು ಅನುಕೂಲವಾಗಿರುವಂತಹ ವಾತಾವರಣ ನಿರ್ಮಾಣವಾಗುತ್ತೆ, ಆಗಬಹುದು ಈಗಿರುವಂತಹ ಇರುತ್ತೆ. ಅಂದರೆ ನಾವು ನೋಡಿ, ಎಷ್ಟು ಪ್ರೆಷರ್ ಹಾಕಿದ್ರೆ ಡಬಲ್ ಪವರಿಂದ, ಅದು ಒಂದು ಎಕ್ಸ್ಟ್ರಾರ್ಡಿನರಿ ಪವರಿಂದ ಬೌನ್ಸ್ ಬ್ಯಾಕ್ ಅಂತ ಹೇಳ್ತೀವಿ. ನೀವು ಯಾವ ರೀತಿ ಹೇಳಬೇಕು, ಎಷ್ಟು ಪ್ರೆಷರಿಂದ ನಾವು ಗೋಡೆಗೆ ಒಂದು ಬಾಲನ್ನು ಇಡ್ತೀವಿ, ಅಷ್ಟೇ ಫೋರ್ಸ್ ಆಗಿ ನಮ್ಮ ಕಡೆ ಬರುತ್ತಲ್ವ, ಆ ರೀತಿ ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಶಕ್ತಿಯಿಂದ ಈಗ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಅಂದರೆ ಈ ವರ್ಷ ಮುಟ್ಟಿದ್ದೆಲ್ಲ ಚಿನ್ನ, ಮಣ್ಣು ಮುಟ್ಕೊಂಡ್ರೂ ಕೂಡ ಸುವರ್ಣವಾಗುತ್ತೆ ಅನ್ನೋ ರೀತಿಯಲ್ಲಿ ಇರುತ್ತೆ. ಈ ಸಂದರ್ಭದಲ್ಲಿ ಈ ಇನ್ ಕೇಸ್ ಮಕರ ರಾಶಿಯವರಿಗೆ ಈಗ ಇರುವಂತಹ ಅನುಕೂಲ ಸ್ಥಿತಿಗೆ ತಕ್ಕಂತೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿಯೂ ಕೂಡ ದಶೆ ಅಂತರ್ದಶೆಗಳು ಈಗ ಅನುಕೂಲವಿದ್ದರೆ ಮಾತ್ರ ಒಂದು ಅದ್ಭುತ ರೀತಿಯಲ್ಲಿ ನಿಮಗೆ ರಾಜಯೋಗವನ್ನು, ರಾಜಯೋಗವನ್ನು, ಅಂದರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡ್ಕೋಬೇಕಾಗಿರುತ್ತೆ. ಅಂದರೆ ಗೋಚಾರದಿಂದ ಹೇಳಿರುವಂತಹ ಗ್ರಹಗಳ ಅನುಕೂಲತೆ ಇಲ್ಲಿಯವರೆಗೂ ಇಷ್ಟರ ಮಟ್ಟಿಗೆ ಇರುವಾಗ, ಈ ಗ್ರಹಗಳ ಬಲಕ್ಕೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವಂತಹ ದಶೆ ಅಂತರ್ದಶೆಗಳ ಬಲ, ದಶೆ ಅಂತರ್ದಶೆಗಳು ನೀಡುವಂತಹ ಶಕ್ತಿ ಜೊತೆಯಾದರೆ ಮತ್ತಷ್ಟು ಅನುಕೂಲವಾಗಿರುತ್ತೆ ಮಕರ ರಾಶಿಯವರಿಗೆ. ಆದ್ದರಿಂದ ನಿಮ್ಮ ದಶೆ ಅಂತರ್ದಶೆಗಳು ಯಾವ ರೀತಿ ಇದೆ, ಈಗ ಯಾವ ಗ್ರಹದ ಅಧೀನದಲ್ಲಿ ದಶೆ ಅಂತರ್ದಶೆ ನಡೀತಾ ಇರೋದು ಅನ್ನೋ ತಿಳ್ಕೊಳ್ಳೋದು ಕೂಡ ಒಂದು ನೋಡ್ಕೊಳ್ಳಿ. ನಾರ್ಮಲ್ ಆಗಿ ಯುಗಾದಿ ಪಂಚಾಂಗ ಈ ರೀತಿ ಗೋಚಾರ ಫಲಗಳ ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ತಿಳ್ಕೊಂಡ್ರೂ ಕೂಡ, ಅಥವಾ ಅದರಲ್ಲಿ ಏನಾದರೂ ಸ್ವಲ್ಪ ದೋಷಗಳು ಮಾಡಬೇಕಾಗಿರುವಂತಹ ಪರಿಹಾರಗಳು ಇದೆಯಾ ಅಂತ ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಒಂದು ಸಾರಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಳ್ಳಿ. ಅಂದರೆ ಇಲ್ಲಿವರೆಗೂ ಕೂಡ ಯಾವ ರೀತಿ ಇದೆ, ಪರ್ಟಿಕ್ಯುಲರಾಗಿ ಯಾವುದೇ ಪ್ರಯತ್ನ ಮಾಡಬೇಕನ್ನೋದು ಇಷ್ಟು. ಯಾಕಂದರೆ ಇಷ್ಟು ಸೋಲುಗಳ ನಂತರ, ಇಷ್ಟು ಅವಮಾನಗಳ ನಂತರ ಯಾವುದಾದ್ರೂ ಒಂದು ಪ್ರಯತ್ನ, ಒಂದು ವ್ಯಾಪಾರ, ಒಂದು ಯಾವುದಾದ್ರೂ ಒಂದು ಸಾಹಸ ಮಾಡೋಣ ಅಂದರೆ ಹಿಂಜರಿಕೆ ಆಗ್ತಾಯಿದ್ರೆ ಭಯ, ಎಲ್ಲಿ ಮತ್ತೆ ನಷ್ಟಗಳು ಬರುತ್ತೋ ಏನೋ, ಎಲ್ಲಿ ಮತ್ತೆ ನಾವು ಕೈ ಸುಟ್ಕೊಳ್ತೀವಿ, ಎಲ್ಲಿ ಮತ್ತೆ ಸಾಲುಗಳು ಜಾಸ್ತಿ ಆಗುತ್ತೆ ಅನ್ನುವಂತಹ ಒಂದು ಭಯ ಕಾಡ್ತಾ ಇರುತ್ತೆ. ಸೊ ತೃತೀಯ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಅಷ್ಟೇ ಧೈರ್ಯ ಪರಾಕ್ರಮ ಸಾಹಸಗಳನ್ನು ನೀವು ಮಾಡುವಂತಹ, ಪ್ರಾಮಾಣಿಕವಾಗಿ ಮಾಡುವಂತಹ ಪ್ರಯತ್ನಗಳಿಗೆ ಡೆಫಿನೆಟ್ಲಿ ಶನಿ ಪರಮಾತ್ಮ ರಾಶಿಯಾಧಿಪತಿ ಅದಕ್ಕೆ ತಕ್ಕಂಥ ಫಲಗಳು 100% ರಿಸಲ್ಟ್ ಅನ್ನೋದು ತಮ್ಮದೇ ರಾಶಿಯಾಗಿರುವಂತಹ ಮಕರ ರಾಶಿಯವರಿಗೆ ನೀಡ್ತಾ ಇರ್ತಾರೆ. ಎಷ್ಟೋ ಅವಮಾನಗಳು, ಸೋಲುಗಳು ನೋಡಿದ ಮೇಲೆ ಮತ್ತೆ ಯಾರಿಗಾದ್ರೂ ಅಷ್ಟೇ ಅಲ್ವಾ, ಮತ್ತೆ ಒಂದು ರಿಸ್ಕ್ ತಗೋಬೇಕು, ಒಂದರಲ್ಲಿ ಹೂಡಿಕೆ ಆಗಬೇಕು. ಆಲ್ರೆಡಿ ಕೈ ಸುಟ್ಕೊಂಡಿದ್ದೇವೆ. ಈಗ ಗ್ರಹಗಳು ಅಥವಾ ಟೈಮ್ ಸರಿ ಇಲ್ಲದಿರುವಾಗ ಈ ನೀರಿಗೋಸ್ಕರ ರೈತರು ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಒಂದು ಪ್ರಯತ್ನ ಮಾಡ್ತಾರೆ, ನೀರು ಬರಲ್ಲ. 2 ಪ್ರಯತ್ನ ಮಾಡ್ತಾರೆ, ಸಾಲಗಳಾಗುತ್ತೆ, ಆದ್ರೂ ನೀರು ಸಿಗಲ್ಲ ಭೂಮಿಯಲ್ಲಿ. ಬಟ್ 3ನೇ ಬಾರಿ ಅದೃಷ್ಟ ಇರುತ್ತೆ, ಪ್ರಯತ್ನ ಮಾಡಿರಿಯಪ್ಪ ಅಂದರೆ ಭಯ, ಅಯ್ಯೋ ಆಲ್ರೆಡಿ 2 ಬಾರಿ ಪ್ರಯತ್ನ ಮಾಡಿದ್ದೇನೆ, ಎಲ್ಲಿಂದ ತರೋದು, ಮತ್ತು ಇಲ್ಲಿ ಅದೃಷ್ಟ ಕೈ ಹಿಡಿಯುತ್ತೋ ಇಲ್ವೋ ಅನ್ನೋ ರೀತಿಯಲ್ಲಿ ರೈತರು ಆ ರೀತಿ ಭಯ ನೋಡ್ತಾ ಇರ್ತೀವಿ. ಆ ರೀತಿ ಸಿಚುವೇಶನ್ ಇದೆ. ಆದರೆ ಧೈರ್ಯವಾಗಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಂಡು ಒಂದ್ಸರಿ
ನಿಂತಿರುವಂತಹ ಅರ್ಧಪೂರ್ಣವಾಗಿ ನಿಲ್ಲಿಸಿರುವಂತಹ ಕೆಲಸ ಕಾರ್ಯಗಳನ್ನು ಮತ್ತೆ ನೀವು ಕೈ ಹಿಡಿದಿರಿ. ಖಂಡಿತವಾಗಿಯೂ ಆ ದೈವಾನುಗ್ರಹ ನಿಮ್ಮ ಮೇಲೆ ಈ ವರ್ಷ ಇರುತ್ತೆ. ಇನ್ನು ಸಪ್ತಮದಲ್ಲಿರುವಂತಹ ಗೋಚಾರ ಫಲಗಳು, ಸಪ್ತಮ ದೇವಗುರು ಬೃಹಸ್ಪತಿ ಒಂದು ರೀತಿ ಬಲವಾಗಿರುವಂತಹ ಸ್ಥಾನ ಅಂತ ಹೇಳ್ಬೋದು. ಇದರಿಂದ ನಿಮ್ಮಲ್ಲಿ ಕಾನ್ಫಿಡೆನ್ಸ್, ಆತ್ಮಸ್ಥೈರ್ಯವೂ ಬೆಳೆಯುತ್ತೆ. ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸವೂ ಹೆಚ್ಚಳವಾಗುತ್ತೆ. ನಿಮ್ಮ ಮಾತಾಡುವಂತಹ ಮಾತಿನಲ್ಲಿ ಗತ್ತು, ಗಾಂಭೀರ್ಯ, ಕಮ್ಯುನಿಕೇಷನ್ ಅನ್ನೋದು ಬೆಳೆಯುತ್ತೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಪ್ರಜಾಸೇವೆ ಮಾಡ್ತಾ ಇರುವಂಥ ಮಹಾ ಗಣ್ಯರಿಗೆ ಯಾವುದಾದ್ರೂ ಒಂದು ಅದ್ಭುತ ರೀತಿಯಲ್ಲಿ ಹುದ್ದೆ ಪಡೆಯೋದಕ್ಕೆ, ಅಧಿಕಾರದಿಂದ ತುಂಬಿರುವಂತಹ ಹುದ್ದೆಗಳನ್ನು ಪಡೆಯೋದಕ್ಕೆ, ಅಥವಾ ಜನಸಾಮಾನ್ಯರಿಗೆ ಒಳ್ಳೆಯ ಅಧಿಕಾರ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳ ಜೊತೆ ಸ್ನೇಹ, ಪರಿಚಯ, ಆ ಪರಿಚಯಗಳ ಮುಖಾಂತರ ಇವಾಗ ಕೆಲಸಗಳನ್ನು ಅಂದರೆ ಅವರ ಸಹಕಾರದಿಂದ ಕೆಲವೊಂದು ಪ್ರಯತ್ನಗಳನ್ನು ಸಫಲೀಕೃತ ಮಾಡುವುದಕ್ಕೆ, ಅದೇ ರೀತಿ ನೀವು ಮಾಡುವಂತಹ ವ್ಯಾಪಾರಗಳಲ್ಲಿ ಈ ಅದ್ಭುತ ಯೋಗ ಇರುವಂತಹ ಪಾರ್ಟ್ನರ್ಸ್ ಮುಖಾಂತರ, ಅವರು ನೀಡುವಂತಹ ಸಹಕಾರ ಮುಖಾಂತರ ನಿಮ್ಮ ಇಲ್ಲಿವರೆಗೂ ಆಲ್ಮೋಸ್ಟ್ ಅಸಾಧ್ಯ ಅಂದ್ಕೊಂಡಿರುವಂತಹ ವಿಷಯಗಳು ಸುಸಾಧ್ಯ ಮಾಡೋದಕ್ಕೆ, ಈ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಅನುಕೂಲ ಆಗೋದಕ್ಕೆ ಈ ವರ್ಷ ಅದ್ಭುತವಾಗಿರುತ್ತೆ. ಯಾವ ರೀತಿ? ಹಣಕಾಸಿನ ವಿಷಯಗಳಲ್ಲಿ ಅಭಿವೃದ್ಧಿ, ಆದಾಯ ಮಾರ್ಗಗಳಲ್ಲಿ ಒಂದು ದಾರಿದೀಪ ಅನ್ನೋ ರೀತಿಯಲ್ಲಿ ಆದಾಯ ಮಾರ್ಗಗಳಲ್ಲಿ ಅಭಿವೃದ್ಧಿ, ವಾರಸತ್ವ ವಿಷಯಗಳಿಂದ, ಪಿತ್ರಾರ್ಜಿತ ಆಸ್ತಿಗಳಿಂದ ಬರುವಂತಹ ಏನಾದರೂ ಡಿಸ್ಪ್ಯೂಟ್ಸ್, ವಿವಾದಗಳಿಂದ ನಿಮಗೆ ಉಪಶಮನ ಅಂದರೆ ಅದಕ್ಕೆ ತಕ್ಕಂತೆ ಸುಲಭವಾಗಿರುವಂತಹ ಪರಿಹಾರ ಸಿಗುವುದು. ಇನ್ನು ಕೆಲವೊಂದು ವ್ಯಕ್ತಿಗಳು ಅಂದರೆ ಆಯ್ಕೆ ಮಾಡ್ಕೊಂಡಿರುವಂತಹ ಕ್ಷೇತ್ರಗಳು, ಅವರು ವಾರಸತ್ವವಾಗಿ ಬರ್ತಾ ಇರುವಂತಹ ಈ ವೃತ್ತಿ ಉದ್ಯೋಗಗಳಲ್ಲಿ ತಮ್ಮದೇ ಆಗಿರುವಂತಹ ಆ ಲೆಗಸಿನ ಕಂಟಿನ್ಯೂ ಮಾಡ್ತಾರೆ. ಅವರಿಗೆ ಈಗ ನೋಡಿ, ಒಬ್ಬ ಡಾಕ್ಟರ್ ಇರ್ತಾರೆ, ಅವರ ಹಸ್ತಭಾಷೆ ಎಕ್ಸಲೆಂಟ್ ಆಗಿರ್ತಾರೆ. ಆದಮೇಲೆ ಅವರ ಮಗ ಆ ಸ್ಥಾನಕ್ಕೆ ಬರ್ತಾರೆ. ಅಂದರೆ ಆ ಲೆಗಸಿ ನೋಡಿ, ಆ ಪರ್ಟಿಕ್ಯುಲರ್ ಡಾಕ್ಟರ್ ಮಗ ಆ ಪರ್ಟಿಕ್ಯುಲರ್ ಹಾಸ್ಪಿಟಲ್ ಅಂದ್ರೇ ಒಂದು ಗುಡ್ ವಿಲ್ ಇರುತ್ತೆ. ಸೊ ಆ ಲೆಗಸಿನ ಕಂಟಿನ್ಯೂ ಮಾಡ್ತಾರೆ, ಅವರ ಹೆಸರನ್ನು ಉಳಿಸ್ತಾರೆ ಅನ್ನೋ ರೀತಿಯಲ್ಲಿ ಈ ಸಾಂಪ್ರದಾಯಿಕ ವೃತ್ತಿಗಳಾಗಿರಬಹುದು, ವಂಶಾಂತರ ಕುಲ ಅವರು ಮಾಡ್ಕೊಂಡು ಬಂದಿರುವಂತಹ ವೃತ್ತಿಗಳಲ್ಲಿ ಹೆಸರು ಅಂದರೆ ಅವರು ಒಳ್ಳೆಯ ಹೆಸರನ್ನು ತರುವಂತಹ ಅದ್ಭುತವಾಗಿರುವಂತಹ ಕೃಷಿ ಕೆಲಸಗಳಿಂದ ಜನರ ಮೆಚ್ಚುಗೆಯನ್ನು ಪಡೆಯುವಂತಹ ವರ್ಷ ಅಂತ ಹೇಳ್ಬೋದು. ಇನ್ನು ತೃತೀಯ ಸ್ಥಾನ ಶನಿ, ಧೈರ್ಯ, ಪರಾಕ್ರಮ ಸ್ಥಾನ, ಸೋದರ ಸ್ಥಾನ. ಅಂದರೆ ಇಲ್ಲಿವರೆಗೂ ಕೂಡ ಎಲ್ಲೋ ಉದ್ಯೋಗದ ಮುಖಾಂತರವೋ ವ್ಯಾಪಾರ ಮುಖಾಂತರನೋ ಟೈಮ್ ಚೆನ್ನಾಗಿಲ್ಲ ಅಂತನೋ ಮಾಡ್ತಾ ಇರುವಂತಹ ಜಮೀನು, ಕೃಷಿ ಅಥವಾ ಅಲ್ಲಿ ಇರುವಂತಹ ಸ್ವಸ್ಥಳದಲ್ಲಿರುವಂತಹ ಪ್ರಯತ್ನಗಳೆಲ್ಲ ಬಿಟ್ಟು ಎಲ್ಲೋ ದೂರದ ಪ್ರದೇಶಗಳಲ್ಲಿ ಕುಟುಂಬಕ್ಕೆ ದೂರವಾಗಿ ಪ್ರಯತ್ನಗಳು ಮಾಡಿ ಅಷ್ಟು ಆದಾಯಕ್ಕೆ ಕಷ್ಟಕ್ಕೆ ತಕ್ಕ ಫಲ ಅನ್ನೋ ರೀತಿಯಲ್ಲಿ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ನಿಮ್ಮ ಸ್ಥಳದಲ್ಲಿ, ನಿಮ್ಮದಾಗಿರುವಂತಹ ಸ್ಥಾನದಲ್ಲಿ, ನಿಮ್ಮ ಊರಲ್ಲಿ ನಿಮ್ಮನ್ನು ನೀವು ಪ್ರೂವ್ ಮಾಡಿಕೊಳ್ಳೋದು, ನಿಮ್ಮ ಬೆಳವಣಿಗೆ ಅಂದರೆ ಎಕ್ಸಾಂಪಲ್ ಆಗಿ ದೂರದ ಪ್ರದೇಶದಲ್ಲಿ ಉದ್ಯೋಗಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳು ಅವರ ಸ್ವಸ್ಥಳದಲ್ಲಿ ಒಂದು ಜಮೀನು ಪರ್ಚೇಸ್ ಮಾಡೋದು, ಅಥವಾ ಒಂದು ಅದ್ಭುತ ರೀತಿಯಲ್ಲಿ ಒಂದು ಭವಂತಿಯನ್ನು, ಒಂದು ಬಿಲ್ಡಿಂಗ್, ಒಂದು ಮನೆ ನಿರ್ಮಾಣ ಮಾಡುವುದು. ಅಂದರೆ ನೋಡುಗರಿಗೆ ಆಯಿತು ಇವ್ರ ಕತೆ ಮುಗೀತು ಅನ್ನುವಂತಹ ಸಂದರ್ಭಗಳಲ್ಲಿ ಈ ರೀತಿ ವಿಷಯಗಳ ಮುಖಾಂತರ, ಈ ರೀತಿ ಪ್ರಯತ್ನಗಳ ಮುಖಾಂತರ ನೀವು ಜನರ ದೃಷ್ಟಿಯಲ್ಲಿ ಕಾರ್ಯಸಾಧಕರು, ಅಪ್ಪ ಎಷ್ಟು ಹಠವಾದಿಯಪ್ಪ ಇವರು ಅನ್ನುವ ರೀತಿಯಲ್ಲಿ ನಿಮ್ಮ ಸ್ವಸ್ಥಳದಲ್ಲಿ ನಿಮಗೋಸ್ಕರ, ನಿಮ್ಮ ಊರಿನವ್ರಿಗೋಸ್ಕರ, ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೋಸ್ಕರ ನೀವು ಮಾಡುವಂತಹ ಒಳ್ಳೆಯ ಕೆಲಸಗಳು ದೈವ ಅನುಗ್ರಹವನ್ನು ನೀಡ್ತಾ ಇರುತ್ತೆ. ದ್ವಿತೀಯ ರಾಹು, ಕುಟುಂಬ ಸ್ಥಾನದಲ್ಲಿ ರಾಹು ಪರಮಾತ್ಮ ಇರೋದು ಒಳ್ಳೆಯ ಆರೋಗ್ಯವನ್ನು ನೀಡ್ತಾ ಇರ್ತಾರೆ, ಭಾಗ್ಯವನ್ನು ನೀಡ್ತಾ ಇರ್ತಾರೆ, ಹಣಕಾಸಿನ ವಿಷಯಗಳಲ್ಲಿ ಅನುಕೂಲತೆಯನ್ನು ನೀಡ್ತಾ ಇರ್ತಾರೆ, ಒಳ್ಳೆಯ ವಂಶ ಅಭಿವೃದ್ಧಿಗೋಸ್ಕರ ಆರೋಗ್ಯದಿಂದ ಇರುವಂತಹ ಒಳ್ಳೆಯ ಪುತ್ರ ಸಂತಾನ ಯೋಗವನ್ನು ನೀಡ್ತಾ ಇರ್ತಾರೆ. ನಿಮ್ಮ ಮಕ್ಕಳ ಅವರು ಆಯ್ಕೆ ಮಾಡ್ಕೊಂಡಿರುವಂತಹ ಕ್ಷೇತ್ರಗಳು, ಉನ್ನತ ವಿದ್ಯೆಗಳಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ಕಾಣ್ತಾ ಇರ್ತಾರೆ. ವಿದ್ಯಾರ್ಥಿಗಳಿಗೆ ಅವರ ಮಾತಿಗೆ ಬೆಲೆ, ಅಥವಾ ಅವರು ಮಾಡ್ತಾ ಇರುವಂತಹ ಉನ್ನತ ವಿದ್ಯಾ ಅವಕಾಶಗಳಿಗೆ ಒಳ್ಳೆಯ ಮಟ್ಟದಲ್ಲಿ ಅಂಕಗಳನ್ನು ಪಡೆಯೋದು, ಒಳ್ಳೆಯ ವಿದ್ಯಾಭ್ಯಾಸದಿಂದ ವಿದ್ಯಾಸಂಸ್ಥೆಗಳಲ್ಲಿ ಸೀಟನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಅಂದರೆ ಟೋಟಲ್ ಆಗಿ ಅವರಲ್ಲಿ ಇರುವಂತಹ ವಾಕ್ ಸ್ಥಾನ ಅಂತ ಹೇಳ್ತೀವಿ, ಕುಟುಂಬ ಸ್ಥಾನ ಅಂತ ಹೇಳ್ತೀವಿ, ಹಣಕಾಸಿನ ಸ್ಥಾನ ಅಂತ ಹೇಳ್ತೀವಿ, ಪ್ರಯತ್ನಗಳ ಸ್ಥಾನ ಅಂತ ಹೇಳ್ತೀವಿ. ಈ ದ್ವಿತೀಯ ಸ್ಥಾನದಲ್ಲಿ ರಾಹು ನಿಮ್ಮ ಪ್ರಾಮಾಣಿಕತೆಯಿಂದ, ನಿಮ್ಮಲ್ಲಿರುವಂತಹ ಲಾಯಲ್ಟಿಯಿಂದ,
ಪ್ರತಿ ಒಬ್ಬರಿಗೂ ಕೂಡ ಆದರ್ಶವಾಗಿರಬೇಕು. ಅಂದರೆ ಈ ಕಷ್ಟಗಳ ನಂತರ ಕೂಡ ಕಷ್ಟಗಳಿಗೆ ತಕ್ಕಂತೆ ನಿಂತು ಮತ್ತೆ ಪ್ರೂವ್ ಮಾಡಿ ಬೌನ್ಸ್ ಬ್ಯಾಕ್ ಆಗಿ ಲೈಫಲ್ಲಿ ಸಕ್ಸಸ್ ನಾಲ್ಕು ಜನಕ್ಕೆ ಮಾದರಿಯಾಗುವ ರೀತಿಯಲ್ಲಿ ನಿಮ್ಮ ಜೀವನ ಇರಬಹುದು ಅಂತ ಗೋಚಾರ ಫಲಗಳು ಹೇಳ್ತಾ ಇದೆ. ಈ ವರ್ಷದಲ್ಲಿ ಇನ್ನೇನು ಬೇಕು? ಐಶ್ವರ್ಯಾಭಿವೃದ್ಧಿ, ಆರೋಗ್ಯಾಭಿವೃದ್ಧಿ, ಹಣಕಾಸಿನ ಅಭಿವೃದ್ಧಿ, ಆದಾಯ ಮಾರ್ಗಗಳು, ನಿಮ್ಮ ಕುಟುಂಬ ಸದಸ್ಯರಿಂದ ಸಿಗಬೇಕಾಗಿರುವಂತಹ ಸಹಕಾರ, ಎಲ್ಲಿ ನೀವು ನಷ್ಟ ಹೋಗಿದ್ದೀರೋ, ಎಲ್ಲಿ ನೀವು ಕಳ್ಕೊಂಡಿದ್ದೀವಿ ಅಂತ ಬಾಧೆ ಬೀಳ್ತಾ ಇದ್ದೀರೋ, ಅಲ್ಲಿಂದಾನೇ ನಿಮ್ಮ ಯಶಸ್ಸಿನ ಪ್ರಸ್ಥಾನ, ಯಶಸ್ಸಿನ ಪಯಣ ಅನ್ನೋದು ಸ್ಟಾರ್ಟ್ ಆಗೋದು ಅಲ್ಲಿಂದಲೇ. ಎಲ್ಲಿ ನೀವು ಅವಮಾನಕ್ಕೆ ಗುರಿಯಾಗಿರ್ತೀರೋ ಅಲ್ಲಿಯೇ ಜನರಿಂದ ನಿಮ್ಮ ಗೌರವವನ್ನು ಪಡೆಯುವಂತಹ ಒಂದು ಯೋಗ ಮಕರ ರಾಶಿಯವರಿಗೆ ಇರುತ್ತೆ. ಸೊ ಮಣ್ಣು ಮುಟ್ಕೊಂಡ್ರೂ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿಯಲ್ಲಿ ಇರುತ್ತೆ. ಆದ್ದರಿಂದ ಒಂದು ಸಾರಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ನೋಡ್ಕೊಳ್ಳಿ. ಯಾಕೆ ನೀವಿಷ್ಟು ಈ ರೀತಿಯಲ್ಲಿ ಹೇಳ್ತಾ ಇದ್ದೀರಾ, ಬಟ್ ಆ ರೀತಿ ಏನಿಲ್ಲ, ಆ ರೀತಿ ಅಂತ ನಮಗೇನು ಅನ್ನಿಸ್ತಾ ಇಲ್ಲ ಅನ್ನುವಂತಹ ವ್ಯಕ್ತಿಗಳು ದಯವಿಟ್ಟು ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ಪರಿಶೀಲನೆ ಮಾಡಿಸಿಕೊಳ್ಳಿ. ಇನ್ನು ಒಂದು ಒಳ್ಳೆಯ ಹುದ್ದೆಯನ್ನು ಅಥವಾ ನಿಮ್ಮ ಸಮುದಾಯದಲ್ಲಿ, ನಿಮ್ಮ ಕ್ಷೇತ್ರಗಳಲ್ಲಿ, ನಿಮ್ಮ ಪರ್ಟಿಕ್ಯುಲರ್ ಆಗಿ ಏನಾದರೂ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ ಇನ್ ಕೇಸ್ ಪಾರ್ಟಿಸಿಪೇಟ್ ಮಾಡೋಣ, ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಎಸ್, ನಿಮ್ಮಲ್ಲಿರುವಂತಹ ಪ್ರಾಮಾಣಿಕತೆಗೆ, ನಿಮ್ಮಲ್ಲಿರುವಂತಹ ದೈವ ಬಲ ಯಾವತ್ತಿದ್ರೂ ಧರ್ಮವನ್ನು ಗೆಲ್ಲಿಸುತ್ತೆ. ಆ ರೀತಿಯಲ್ಲಿ ಯೋಚನೆ ಮಾಡಿ ನೀವು ಮಾಡಬೇಕಾಗುತ್ತೆ. ಮುಖ್ಯವಾಗಿ ವ್ಯಾಪಾರಸ್ಥರಿಗೆ ಅನುಕೂಲವಾಗಿರುತ್ತೆ. ವಿದೇಶಗಳಲ್ಲಿ ಸ್ಥಿರ ನಿವಾಸ ಮಾಡಿಕೊಳ್ಳೋಣ, ವಿದೇಶಗಳಲ್ಲಿ ಸೆಟ್ಲಾಗೋಣ, ಅಲ್ಲಿಯೇ ಒಂದು ಉನ್ನತಿಯನ್ನು ಕಾಣೋಣ ಅನ್ನುವಂತಹ ವ್ಯಕ್ತಿಗಳಿಗೆ ಅನುಕೂಲವಾಗಿರುತ್ತೆ. ಇನ್ನು ವಿದ್ಯಾವಕಾಶಗಳಿಗೋಸ್ಕರ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಒಂದು ಒಳ್ಳೆಯ ಸರ್ಕಾರಿ ಉದ್ಯೋಗವನ್ನು ಪಡೆಯಬೇಕು ಅಂತ ತಗೊಳ್ಬೇಕು, ಅಥವಾ ಲಾಂಗ್ ಟರ್ಮ್ ಕೋಚಿಂಗ್ ತಗೋಬೇಕು, ಅಥವಾ ಮೆಡಿಸಿನ್ ಸೀಟ್ಗೆಲ್ಲ ನೀಟ್ಗೋಸ್ಕರ ಲಾಂಗ್ ಟರ್ಮ್ ಕೋಚಿಂಗ್ ತಗೋಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಅನುಕೂಲವಾಗಿರುತ್ತೆ. ಒಂದು ರೀತಿ ಒಳ್ಳೆಯ ವರ್ಷ ಅಂತ ಹೇಳ್ಬೋದು. ಆದರೆ ವ್ಯಯಸ್ಥಾನ ಅಧಿಕವಾಗಿರೋದ್ರಿಂದ ಸಾಧ್ಯವಾದಷ್ಟು ಸಾಲಗಳು ಇಲ್ಲದೆ ನಿಮ್ಮ ಖರ್ಚುಗಳನ್ನು ನಿಭಾಯಿಸಬೇಕಾಗಿರುತ್ತೆ. ಸೊ ವಿಚ್ ಮೀನ್ಸ್ ನೀವು ನಿಮ್ಮ ಇರುವಂತಹ ವಿಷಯಗಳಲ್ಲಿ ಒಂದು ರೀತಿ ಪ್ಲಾನಿಂಗ್, ಬಡ್ಜೆಟ್ ಮಾಡಿಕೊಂಡು, ಲೋ ಬಡ್ಜೆಟ್ಟೇ ಹೈ ಬಡ್ಜೆಟ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆದಾಯ ಎರಡು ಅದ್ಭುತ ರೀತಿಯಲ್ಲಿ ವ್ಯಯಸ್ಥಾನ ಇರೋದರಿಂದ ಆದಷ್ಟು ಸಾಲಗಳಿಂದ ದೂರ ಇದ್ದು ನೀವು ಇರುವಂತಹ ವಿಷಯಗಳಲ್ಲಿ ಆಲ್ಮೋಸ್ಟ್ ಪ್ರಯತ್ನ ಮಾಡಿಕೊಳ್ಳಿ. ಮುಖ್ಯವಾಗಿ ಮಕರ ರಾಶಿಯವರು ಅವರ ಕುಟುಂಬವನ್ನು ಬಿಟ್ಟು ಬೇರೆ ಎಲ್ಲ ರೀತಿ ಜವಾಬ್ದಾರಿಗಳನ್ನು ನೋಡ್ತಾ ಇರ್ತಾರೆ. ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಜೊತೆಗೆ ಸಂಗಾತಿ ಮಕ್ಕಳ ಅಭಿವೃದ್ಧಿಗೋಸ್ಕರ ಕಷ್ಟಪಡಬೇಕಾಗಿರುವಂತಹ ಸಮಯ, ಅದಕ್ಕೋಸ್ಕರ ಖರ್ಚು ಮಾಡಬೇಕಾಗಿರುವಂತಹ ಸಮಯ ಅಂತ ಹೇಳ್ಬೋದು. ಪ್ರೊಫೆಷ್ನಲ್ ರಿಲೇಟೆಡ್ ಆಗಿ ನೋಡುವುದಾದರೆ ಸ್ಥಳ ಬದಲಾವಣೆ ಅನ್ನೋದು ಗೋಚಾರವಾಗ್ತಾ ಇದೆ. ಅಂದರೆ ವೃತ್ತಿ ಉದ್ಯೋಗಗಳ ಮುಖಾಂತರ ಇಲ್ಲಿಯವರೆಗೂ ಮಾಡಿರುವಂತಹ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬದಲಾವಣೆ ಮಾಡೋಣ, ಅಲ್ಲಿ ನಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ಳೋಣ, ಸ್ಥಳಾಂತರ ಆಗುವಂತಹ ಚಾನ್ಸಸ್ ಇರುತ್ತೆ. ವರ್ಗಾವಣೆಗಳು ಇರಬಹುದು, ಅಥವಾ ಉದ್ಯೋಗವನ್ನು ಬದಲಾಯಿಸೋಣ, ಇಲ್ಲಿ ಏನು ಅಷ್ಟೊಂದು ಗ್ರೋತ್ ಇನ್ಕಮ್ ಬರ್ತಾ ಇಲ್ಲ, ಈ ರೀತಿ ಯೋಚನೆಗಳು ಸಾಕಾರವಾಗುವುದು. ಪುಣ್ಯಕ್ಷೇತ್ರಗಳು, ಆಧ್ಯಾತ್ಮಿಕ ವಿಷಯಗಳು, ಆಧ್ಯಾತ್ಮಿಕ ಕೇಂದ್ರಗಳು, ಗುರುವಿನ ದರ್ಶನಗಳು ಇತ್ಯಾದಿ ವಿಷಯಗಳು ಅನುಕೂಲವಾಗಿರುತ್ತೆ. ವೈಯಕ್ತಿಕವಾಗಿ ವಿವಾಹ ಪ್ರಯತ್ನಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಂದು ರೀತಿ ಕೂಡಿ ಬರುವಂತಹ ಸಮಯ, ಸಪ್ತಮ ಸ್ಥಾನ ಅಲ್ವಾ, ವಿವಾಹ ವಿಷಯಗಳು ಜೂನಿಂದ ಅನುಕೂಲವಾಗಿರುತ್ತೆ. ತುಂಬ ದಿನಗಳಿಂದ ನೀವು ಆಯ್ಕೆ ಮಾಡ್ತಾ ಇರುವಂತಹ ಲಕ್ಷಣಗಳಿರುವಂತಹ ವ್ಯಕ್ತಿ ಸಂಗಾತಿ ನಿಮ್ಮ ಜೀವನದಲ್ಲಿ ಬರೋದಕ್ಕೆ, ಪಾರ್ಟ್ನರ್ಶಿಪ್ ವ್ಯವಹಾರಗಳು ಯಶಸ್ಸಿನ ಹಾದಿಯಲ್ಲಿ ನಡೆಯೋದಕ್ಕೆ, ಅಂದರೆ ಒಂದು ಒಟ್ಟಾಗಿ ತುಂಬ ವರ್ಷಗಳ ನಂತರ ಮಕರ ರಾಶಿಯವರಿಗೆ ಇದೊಂದು ಈ ಶ್ರೀ ಪರಾಭವನಾಮ ವರ್ಷ ಒಂದು ರೀತಿ ಅದೃಷ್ಟದ ವರ್ಷ ಅಂತ ಹೇಳ್ಬೋದು. ಬಟ್ ಆ ಅವಕಾಶಗಳನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತೀರ, ಅಂದರೆ ಕಷ್ಟ ಹಾರ್ಡ್ ವರ್ಕ್ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಮಕರ ರಾಶಿಯವರಂದ್ರೆ ಹಾರ್ಡ್ ವರ್ಕ್ನ ನಂಬಿಕೊಂಡು ಯಾರ ಮೇಲೂ ಡಿಪೆಂಡ್ ಆಗಿದೆ, ಸ್ವಯಂ ಪ್ರಯತ್ನದಿಂದ ಯಶಸ್ಸನ್ನು ಕಾಣುವಂತಹ ವ್ಯಕ್ತಿಗಳು. ಆ ಯಶಸ್ಸಿಗೆ ನೀವು ಪಟ್ಟಿರುವಂತಹ ಕಷ್ಟಕ್ಕೆ ದೈವ ಬಲ ಯಾಡಾಗ್ತಾ ಇದೆ ಇಲ್ಲಿ. ಸೊ ಆದ್ದರಿಂದ ಮುಖ್ಯವಾಗಿ ಈ ವರ್ಷ ಆ ಪರಮೇಶ್ವರನ ದಯದಿಂದ, ಆ ಶನಿ ಪರಮಾತ್ಮನ ಅನುಗ್ರಹದಿಂದ, ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕೃಪೆಯಿಂದ ಒಂದು ಸಾರಿ ತಿರುಪತಿಗೆ ಹೋಗಿಬಿಟ್ಟು ದೈವ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ತಿರುಪತಿ ಕ್ಷೇತ್ರದಲ್ಲಿ ಆ ದರ್ಶನವನ್ನು ಪಡ್ಕೊಂಡು ಆ ದೈವರ ಆಶೀರ್ವಾದವನ್ನು ಪಡೆಯಿರಿ.
ಮುಖ್ಯವಾಗಿ ಶನಿವಾರಗಳಂದು ನವಗ್ರಹ ಪ್ರದಕ್ಷಿಣೆಗಳು ಮಾಡುವುದಾಗಿರ್ಬೋದು. ಮತ್ತಷ್ಟು ಅದ್ಭುತವಾಗಿರುವಂತಹ ಪರಿಹಾರ ಏನಪ್ಪ ಅಂದರೆ ಸಪ್ತ ಶನಿವಾರಗಳ ವ್ರತ, 7 ಶನಿವಾರಗಳ ವ್ರತ ಅನ್ನೋ ಒಂದು ಇರುತ್ತೆ. ಅದನ್ನು ನಿಮ್ಮ ಕುಟುಂಬದ ಪರಿವಾರದ ಜೊತೆ 7 ಶನಿವಾರಗಳು ನಿಯಮ ನಿಷ್ಠೆಗಳಿಂದ ಆ ಪರ್ಟಿಕ್ಯುಲರ್ 7 ಶನಿವಾರಗಳ ವ್ರತವನ್ನು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹಕ್ಕೋಸ್ಕರ ನೀವು 7 ಶನಿವಾರಗಳು ತಪ್ಪದೆ ನಿಮ್ಮ ಮಾಡಿದರೆ ಯಶಸ್ಸಿಗೆ ಮತ್ತಷ್ಟು ಅನುಕೂಲವಾಗಿರುವಂತಹ ಸಂದರ್ಭಗಳು, ಯೋಗಗಳು ಕೂಡಿ ಬರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.